ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಒಂದ್ ವೇಳೆ ಅವಳು ಕೋಪ ಮಾಡ್ಕೊಂಡ್ರೆ ನಾನು ಹೇಗಾದ್ರೂ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ರು. ಆಗ ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಮಾಮ್. ಹೇಗಾದ್ರೂ ಈ ರಿಜಿಸ್ಟ್ರೇಷನ್ ನಿಂತೋಗ್ಲಪ್ಪ ಅಂತ ನಮ್ಮ ಮನ್ಸಲ್ಲಿ ಅನ್ಕೋತಾ ಇದ್ವಿ. ಅಷ್ಟ್ರಲ್ಲಿ ನೀನ್ ಬಂದೆ ಮಾಮ್, ಆಗ ಸಮಾಧಾನ ಆಯ್ತು. ಇದ್ಯಾವ ವಿಷಯನೂ ಗೊತ್ತಿಲ್ಲದೆ ಏನೋ ನಾವೇ ತಪ್ಪು ಮಾಡಿದೀವಿ ಅನ್ನೋ ತರ ನಮ್ಮೇಲೆ ನಂಬಿಕೆನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಲ್ಲ ಮಾಮ್. ನಿಮ್ಮಪ್ಪನೇ ಒಳ್ಳೆ ಮಾತುಗಾರ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಅದನ್ನು ಮೀರಿಸ್ತಾ ಇದ್ಯಾ. ಎಷ್ಟೇ ಆದ್ರೂ ಮೈಯಲ್ಲಿ ಹರಿತಾ ಇರೋದು ಅವ್ರದೇ ರಕ್ತ ಅಲ್ವಾ. ಅದಕ್ಕೆ ತುಂಬಾ ಚೆನ್ನಾಗಿ ಕತೆ ಕಟ್ತಾ ಇದ್ಯಾ. ಇಲ್ಲ ಅತ್ತೆ, ಸಮ್ಮು ಯಾವ ಕಥೆನೂ ಕಟ್ತಾ ಇಲ್ಲ. ಅವಳು ಹೇಳ್ತಿರೋದು ಸತ್ಯ. ಆ ಮಯೂರಿನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಆದ್ರೆ ಆ ಪ್ರಯತ್ನಕ್ಕೆ ಅಡ್ಡಿ ಆಗ್ತಿರೋದು ಮಾವ ಮತ್ತು ತಾರಕ್. ಅದಕ್ಕೆ ಅವ್ರು ಹೇಳಿದಾಗೆ ಕೇಳಿ ಅವ್ರ ಮನ್ಸಲ್ಲಿ ನಿಧಾನವಾಗಿ ಆ ಮಯೂರಿ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸೋಣ ಅಂತ. ಅದಕ್ಕೆ ಆ ಕೆಲಸಕ್ಕೆ ಒಪ್ಕೊಂಡ್ವಿ. ಆದ್ರೆ ಯಾವುದೇ ಕಾರಣಕ್ಕೂ ಈ ರಿಜಿಸ್ಟರ್ ನಡೆದೇ ಇರೋ ಹಾಗೆ ಏನಾದ್ರೂ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾನೆ ಇದ್ವಿ. ಅಷ್ಟರಲ್ಲಿ ನೀವು ಬಂದ್ರಿ. ಮಾಮ್, ಇನ್ನು ನಮ್ಮೇಲೆ ನಂಬಿಕೆ ಬರ್ತಿಲ್ವಾ? ನೀನ್ ನಂಬಿಕೆ ಉಳಿಸ್ಕೊಳ್ಳೋಕೆ ನಾವ್ ಏನ್ ಮಾಡ್ಬೇಕು ಅಂತನಾದ್ರೂ ಹೇಳು ಮಾಮ್. ಈಗ ನೀವು 3 ಜನ ನನ್ನ ಕಣ್ ಮುಂದೆಯಿಂದ ಹೋದ್ರೆ ಅದೇ ನನಗ್ ಸಮಾಧಾನ. ಹಾಗೆಲ್ಲ ಹೇಳ್ಬೇಡ ಮಾಮ್. ನಾವ್ ನಿನ್ನ ಹಚ್ಕೊಂಡಿರೋ ಅಷ್ಟು ಡ್ಯಾಡ್ನ ಕೂಡ ಹಚ್ಕೊಂಡಿಲ್ಲ. ಯಾಕೆಂದ್ರೆ ನಾವಿವತ್ತು ಹೀಗಿದ್ದೀವಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ಮಾಮ್, ತಾರಕ್ ನಿನ್ನ ಎಷ್ಟು ದ್ವೇಷ ಮಾಡ್ತಾನೋ ಅದಕ್ಕಿಂತ ಹೆಚ್ಚಾಗಿ ನಾವು ನಿನ್ನನ್ನು ಇಷ್ಟಪಡ್ತೀವಿ ಮಾಮ್. ಮಾಮ್, ನೀ ನನ್ನ ಪಾಲಿನ ದೇವ್ರು. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಮಾಮ್. ಪ್ಲೀಸ್ ನನ್ನನ್ನು ನಂಬು. ಪ್ಲೀಸ್ ನಂಬು ಮಾಮ್.
ಅಲ್ಲ ಬಂಗಾರಿ, ಗಂಡ ಹೀಗ್ ಕೂತಿರ್ಬೇಕಾದ್ರೆ ಹೆಂಡತಿ ಆದವಳು ಫೇಸ್ ತೋರ್ಸ್ಬೇಕೇ ಹೊರತು ಬೇಸ್ ತೋರ್ಸ್ಬಾರ್ದು. ಸರಿ, ಈಗ ನಿಮ್ಮ ಕೋಪನ ದೂರ ಮಾಡೋದಕ್ಕೆ ನಾನೊಂದು ವಿಷಯ ಸರಿ ನಾನೊಂದು ತೋರ್ಸ್ಲಾ? ಅದನ್ನ ನೋಡ್ತಿದ್ದ ಹಾಗೆ ನಿಮ್ಮ ಕೋಪನ ಕೋರ್ಮಂಗ್ಲ ಕಡೆ ಕಿತ್ತು ಬಿಸಾಕಿ ಕುಂದಾಡ್ಬಿಡ್ತೀರಪ್ಪ. ರಿಯಾಕ್ಷನ್ ಇಲ್ವಾ? ఇప్పుడు ರಿಯಾಕ್ಷನ್ ಬರ್ತದೆ. ಟಂಡಡೇನ್. ಏನು ಮತ್ತೆ ಯಾವ್ದೋ ಫೋಟೋನ ರೆಡಿ ಮಾಡಿಸ್ಕೊಂಡ್ ಬಂದಿರೋ ಹಾಗಿದೆ? ಓಹೋ, ರಿಜಿಸ್ಟರ್ ಆಫೀಸಲ್ಲಿ ನನಗೆ ಗೊತ್ತಿಲ್ದೇ ಇರೋ ಹಾಗೆ ನಮ್ಮಿಬ್ರು ಫೋಟೋನ ತೆಗ್ಸಿ ತಗೊಂಡ್ ಬಂದಿರೋ ಹಾಗಿದೆ. ರೀ, ಸಿನಿಮಾನೇ ನೋಡದೆ ರಿವ್ಯೂ ಕೊಡೋದಕ್ಕೆ ಹೋಗ್ಬಾರ್ದು ಕಣ್ರಿ. ರೀ, ತಪ್ಪಲ್ವಾ? ರೀ, ಮೊದ್ಲು ಇದನ್ನ ತೆಗೆದ್ ನೋಡ್ರಿ. ಅದಾದ್ಮೇಲೆ ನೀವು ಎಷ್ಟು ಕೆಟ್ಟ ರಿವ್ಯೂ ಕೊಟ್ರು 2 ಕಿವಿಗಳನ್ನ ಓಪನ್ ಮಾಡ್ಕೊಂಡ್ ಕೇಳಿಸ್ಕೊತೀವಿ. ಓಪನ್ ಮಾಡಿ ನೋಡ್ರಿ. ಅಯ್ಯೋ, ತಗೊಳ್ರಿ. ಐ, ಏನ್ರಿ ಇದು? ಫೋಟೋ ನೋಡ್ತಿದ್ದಾಗೆ ಖುಷಿ ಪಡ್ತೀರಾ ಅನ್ಕೊಂಡ್ರೆ ಗಂಗಾ, ಕಾವೇರಿ, ಯಮುನನೆಲ್ಲ ಕೆಳಗಿಳಿಸ್ತಿದ್ದೀರಾ. ಏನ್ ಆರೆಂಜುಗೆ ಅವ್ರನ್ನ ಮಿಸ್ ಮಾಡ್ಕೋತಿದ್ರಾ? ನಾನು ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ.